ಓಂ ಸಾಯಿರಾಮ್. ನಮಸ್ಕಾರ ಫ್ರೆಂಡ್ಸ್. ಈ ದಿನ ವೈಕುಂಠ ಏಕಾದಶಿ ವಿಶೇಷತೆಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶ್ರೀಹರಿ ನಾರಾಯಣನು ವೈಕುಂಠ ದ್ವಾರವನ್ನು ತೆರೆದು ತನ್ನ ದರ್ಶನ ನೀಡುವ ದಿನವೇ ವೈಕುಂಠ ಏಕಾದಶಿ. ಈ ಏಕಾದಶಿ ವ್ರತನ ಹಿಂದೂ ಧರ್ಮೀಯರು ಅತ್ಯಂತ ವಿಶೇಷವಾಗಿ ಆಚರಿಸ್ತಾರೆ. 2025 ಕೊನೆಯ ವೈಕುಂಠ ಏಕಾದಶಿ ವ್ರತ ಆಗಿದೆ. ಡಿಸೆಂಬರ್ 30 ಮಂಗಳವಾರ ಭಕ್ತಿಭಾವದಿಂದ ಇದನ್ನು ಆಚರಿಸಲಾಗುತ್ತೆ. ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ, ಪುತ್ರದ ಏಕಾದಶಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ದೇಶಾದ್ಯಂತ ಇರುವ ಪ್ರತಿಯೊಂದು ವಿಷ್ಣು ದೇವಾಲಯದಲ್ಲೂ ಈ ದಿನ ವಿಶೇಷ ಪೂಜೆ, ಯಜ್ಞ, ಜಾಗರಣೆ, ಪ್ರವಚನ ಹಾಗೂ ವೈಕುಂಠ ದ್ವಾರ ದರ್ಶನವನ್ನು ನಡೆಸಲಾಗುತ್ತೆ. ಈ ವೈಕುಂಠ ಏಕಾದಶಿನ ನಾವು ಮನೆಯಲ್ಲಿ ಯಾವ ಥರ ಆಚರಿಸೋದು ಅನ್ನೋದನ್ನು ವಿವರಿಸ್ತೀನಿ. ಪುರಾಣ ಕಥೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ತುಳಸಿ ಆಹಾರ ಪದಾರ್ಥ ಮತ್ತು ಧನಿಯ ಮನೆಗೆ ತರೋದ್ರಿಂದ ವರ್ಷಪೂರ್ತಿ ಅದೃಷ್ಟ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ವೈಕುಂಠ ಏಕಾದಶಿ ಪೂಜೆ ಮಾಡೋ ವಿಧಾನ: ಈ ಏಕಾದಶಿ ದಿನ ವಿಷ್ಣು ಭಕ್ತರೆಲ್ಲರೂ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಹೊಸ ಶುದ್ಧವಾದ ಬಟ್ಟೆ ಧರಿಸಿ ದೇವರ ಕೋಣೆ ಅಥವಾ ಪೂಜೆ ಸ್ಥಳನ ಶುದ್ಧವಾದ ಬಟ್ಟೆಯಿಂದ ಒರೆಸ್ಬಿಟ್ಟು ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ವಿಷ್ಣು ದೇವರೊಂದಿಗೆ ಲಕ್ಷ್ಮೀ ದೇವಿ ಕೂಡ ಪೂಜಿಸ್ತಾರೆ. ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿ ಹೂಗಳಿಂದ ಅಲಂಕಾರ ಮಾಡಿ ತುಳಸಿಯೊಂದಿಗೆ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸೋದು. ನೆಕ್ಸ್ಟು ದೀಪ ಧೂಪ ಬೆಳಗ್ಗೆ ಆರತಿ ಮಾಡೋದು. ಈ ದಿನ ವಿಷ್ಣು ಮಂತ್ರ ಪಠಿಸಬೇಕು. ಕೆಲವು ಮಂತ್ರಗಳನ್ನು ಹೇಳ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರನ ಹೇಳ್ತಾ ಪೂಜೆ ಮಾಡಿ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರನೂ ನೀವು ಜಪಿಸ್ತಾ ಪೂಜೆ ಮಾಡಿ. ಈ ದಿನ ಉಪವಾಸ ವ್ರತ ಮಾಡೋರು ಜಪ, ಧ್ಯಾನ ಇದರಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಧ್ಯಾನ ಮಾಡೋದ್ರಿಂದ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಾಗರಣೆ ಮಾಡೋದು ಶುಭ. ಉಪವಾಸ ಇರೋರು ದೇವಸ್ಥಾನದಲ್ಲಿ ಕೊಡೋಂಥ ಪ್ರಸಾದನ ಸ್ವೀಕರಿಸ್ಬೋದು. ನೀವು ದೇವಸ್ಥಾನದಲ್ಲಿ ಉಪವಾಸನ ಮುರಿಬೋದು. ಈ ವೈಕುಂಠ ಏಕಾದಶಿಯ ಪೂಜೆ ಪ್ರಯೋಜನಗಳೇನಪ್ಪ ಅಂದರೆ, ಏಕಾದಶಿಯು ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಆತ್ಮ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಸಹಾಯ ಮಾಡುತ್ತೆ. ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಸಾಧಿಸುವ ದಿನ ಇದಾಗಿದೆ. ಅದೃಷ್ಟ, ಸಂಪತ್ತು, ಯಶಸ್ಸಿನಂಥ ಬೌದ್ಧಿಕ ಲಾಭಗಳು ಈ ಪೂಜೆಯಿಂದ ನಮಗೆ ದೊರೆಯುತ್ತೆ. ಈ ವೈಕುಂಠ ಏಕಾದಶಿಯ ವ್ರತ ಕಥೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ತುಂಬ ಕಥೆಗಳಿದೆ. ಅದರಲ್ಲಿ ಒಂದು ಸುಕೇತುಮಾನ ಎಂಬ ರಾಜ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ರಾಜನು ತನ್ನ ಮರಣದ ನಂತರ ತನಗೆ ಹಾಗೂ ತನ್ನ ಪಿತೃಗೆ ಮೋಕ್ಷ ನೀಡುವವರು ಯಾರು ಎಂದು ಚಿಂತೆಗೊಳಗಾಗ್ತಾನೆ. ಸಂತಾನವಿಲ್ಲದ ಚಿಂತೆಯಲ್ಲಿ ಬೇಸತ್ತ ರಾಜನಿಗೆ ತನ್ನ ರಾಜ್ಯವನ್ನು ತ್ಯಜಿಸಿ ಕಾಡಿಗೆ ಹೋದನು. ಆ ಸಮಯದಲ್ಲಿ ಅವನ ಋಷಿಗಳು ಭೇಟಿಯಾದರು. ರಾಜರು ತನ್ನ ಸಮಸ್ಯೆಗಳನ್ನು ಋಷಿಗಳಿಗೆ ಹೇಳಿದರು. ಆ ಸಮಯದಲ್ಲಿ ಋಷಿಗಳು ರಾಜನಿಗೆ ಪುತ್ರಾದ ಏಕಾದಶಿ ಎಂದು ಕರೆಯಲಾಗುವ ವೈಕುಂಠ ಏಕಾದಶಿಯನ್ನು ಪೂಜೆ ಮಾಡಿ ಉಪವಾಸದಿಂದ ಆಚರಿಸು ಅಂತ ಹೇಳ್ತಾರೆ. ಅದರಂತೆ ರಾಜ ಪುತ್ರದ ಏಕಾದಶಿನ ವಿಧಿವಿಧಾನಗಳ ಪ್ರಕಾರ ಆಚರಿಸಿದನು. ಇದರಿಂದಾಗಿ ಪುತ್ರ ಸಂತಾನ ಪಡೆದುಕೊಂಡು ಸಂತೋಷದ ಜೀವನ ನಡೆಸಲು ಪ್ರಾರಂಭಿಸಿದನು. ಹೀಗೆ ಬ್ರಹ್ಮಾಂಡದ ರಕ್ಷಕನಾಗಿರುವ ವಿಷ್ಣುದೇವನ ಈ ದಿನ ವಿಷ್ಣು ದೇಗುಲಕ್ಕೆ ಉತ್ತರ ದ್ವಾರದ ಮೂಲಕ ದೇವಾಲಯ ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಜೊತೆಗೆ ಕೋರಿಕೆಗಳು ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಈ ಏಕಾದಶಿನ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ 24 ಏಕಾದಶಿಗಳ ಆಚರಣೆಯ ಫಲ ಲಭಿಸುತ್ತೆ ಅನ್ನೋ ಒಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ದಿನ ನಾವು ಹೊಸ ಸೀರೆ ಅಥವಾ ಬ್ಲೌಸ್ ಪೀಸ್ ತಂದುಬಿಟ್ಟು ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿ ಬಾಗಿನ ಅರ್ಪಿಸಬೇಕು. ಇದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀವಿ. ನಾವು ಪೂಜೆ ಮಾಡೋ ವಿಧಾನದಲ್ಲಿ 11, 21 ಅಥವಾ 51 ದೀಪಗಳನ್ನ ಹಚ್ಚೋದ್ರಿಂದ ನಿರುದ್ಯೋಗ ಸಮಸ್ಯೆ ದೂರ ಆಗುತ್ತೆ, ಮನೆಯಲ್ಲಿ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ, ಅದೃಷ್ಟ ಲಭಿಸುತ್ತೆ. ತುಳಸಿ ಬೀಜಗಳನ್ನ ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದ್ರೆ ನಿಮಗೆಲ್ಲ ಕಷ್ಟ ಶೀಘ್ರವಾಗಿ ದೂರ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ವಿಷ್ಣುವಿಗೆ ಪಚ್ಚಕರ್ಪೂರ ಪ್ರಿಯವಾದ ವಸ್ತು. ಹಾಗಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚಕರ್ಪೂರ ಹಚ್ಚಲಾಗುತ್ತೆ. ಏಕಾದಶಿ ದಿನ ಪಚ್ಚಕರ್ಪೂರ್ತಿ ಆರತಿ ಬೆಳಗಿಸೋದ್ರಿಂದ ಮನೆಯ ವಾತಾವರಣ ಶುದ್ಧಿಯಾಗುತ್ತೆ, ವಿಷ್ಣುವಿನ ಆಶೀರ್ವಾದವೂ ಲಭಿಸುತ್ತೆ. ನಾನು ಹಾಗಾಗಿ ಪಚ್ಚಕರ್ಪೂರದ ಆರತಿನೇ ಮಾಡ್ತಾ ಇದ್ದೀನಿ. ಈ ದಿನ ಇನ್ನೊಂದು ವಿಶೇಷತೆ ಏನಂದರೆ, ಹಳದಿ ಬಣ್ಣದ ಕವಡೆನ ಮನೆಗೆ ತರೋದ್ರಿಂದ ಲಕ್ಷ್ಮೀ ಕರತಂದಂತೆ ಅಂತ ನಂಬ್ತಾರೆ. ಹಾಗಾಗಿ ಕವಡೆನ
ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವ್ರ ಕೋಣೆಯಲ್ಲಿ ಇಡೋದ್ರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆಯೂ ಇದೆ. ಹಾಗೆಯೇ ವಿಷ್ಣುವಿಗೆ ಏಲಕ್ಕಿ ಮಾಲೆ ಅರ್ಪಿಸೋದ್ರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತೆ. ಅಲ್ಲದೆ ವಾಸ್ತುದೋಷ ದೂರವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಇಂದು ಕಪ್ಪು ಬಣ್ಣದ ಬಟ್ಟೆನ ಧರಿಸಬಾರ್ದು. ಬ್ರಹ್ಮಚರ್ಯ ಪಾಲನೆ ಮಾಡೋದು ಒಳ್ಳೆಯದು. ನೀರಿಗೆ ಪಚ್ಚಕರ್ಪೂರ ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ಹಾಗೆ ವೈಕುಂಠ ಏಕಾದಶಿ ದಿನ ಭಗವದ್ಗೀತೆ ಪಾರಾಯಣ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಪುಣ್ಯದ ಕೆಲಸ. ಒಂದು ವೇಳೆ ವಿಷ್ಣು ಸಹಸ್ರನಾಮ ಓದಲು ಆಗದೇ ಇರೋರು ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿ ನೀವು ಯೂಟ್ಯೂಬಲ್ಲೆಲ್ಲ ಹಾಕ್ಕೊಂಡು ಕೇಳ್ಬೋದು. ಇದು ಪೂರ್ವಜನ್ಮದ ಕರ್ಮಗಳನ್ನ ಕಳೆಯುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮನ ಕೇಳಿಸ್ಕೊಳ್ಳಿ ಅಥವಾ ನೀವು ಬುಕ್ಕಿದ್ರೆ ಮನೆಯಲ್ಲಿ ಕೂತು ಓದಿ. ವಿಷ್ಣು ದೇವಸ್ಥಾನಕ್ಕೆ ನೀವು ಹೋಗುವಾಗ ಒಂದೆರಡು ಏಲಕ್ಕಿ ಅಥವಾ ನಾಣ್ಯನ ತೆಗೆದುಕೊಂಡು ಹೋಗಿ. ಏಲಕ್ಕಿ ಮತ್ತು ನಾಣ್ಯ ಎರಡನ್ನ ದೇವರ ಉಂಡಿಗೆ ಹಾಕಿ, ಇದು ಶುಭಕರ. ನೀವು ದೇವಸ್ಥಾನಕ್ಕೆ ಹೋಗುವಾಗ ತಪ್ಪದೆ ಏಲಕ್ಕಿ ನಾಣ್ಯನ ತೆಗೆದುಕೊಂಡು ಹೋಗಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು.